ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚೆದೆ ಇರಬೇಕೆಂದು, ಕೆಚ್ಚೆದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಹೆದರಬೇಡಿ, ನಾವು ಕದಂಬರು. ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮ್ಮನ್ನು ಆಂಧ್ರ ಪ್ರದೇಶದ ಪ್ರಕಾಶಂ ಜಿಲ್ಲೆಯ ಅದ್ದಂಕಿ ಅನ್ನುವಂಥ ಪಟ್ಟಣಕ್ಕೆ ಕರ್ಕೊಂಬಂದಿದ್ದೀನಿ. ಕ್ರಿಸ್ತ ಶಕ 2ನೇ ಶತಮಾನದಲ್ಲಿ ಈ ಒಂದು ಪ್ರದೇಶ, ಅದ್ದಂಕಿ ಅನ್ನೋಂಥ ಪ್ರದೇಶ ಒಂದು ಬಹಳ ದೊಡ್ಡದಾದಂಥ ರಾಜಧಾನಿಯಾಗಿತ್ತು. 180ನೇ ಇಸ್ವಿಯಲ್ಲಿ, ಕ್ರಿಸ್ತ ಶಕ 2ನೇ ಶತಮಾನ 180ನೇ ಇಸ್ವಿಯಲ್ಲಿ ಕಾಶಿಯಿಂದ ಬಂದಂಥ ಒಬ್ಬ ಪಂಡಿತ ರಾಮಚಂದ್ರ ಜೋಯಿಸರು ಇಲ್ಲಿನ ರಾಜನ ಬಳಿ ಮಂತ್ರಿಯಾಗಿ ಸೇರಿಕೊಂಡರು. ಧರ್ಮಿ ಹೆಡ್ಡಿಂಗ್ಸ್ ನೋಡಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹಾಕಿದ್ಯಾ? ಯಾರ್ದೋ ಕತೆ ಹೇಳ್ತಾ ಇದೆಯಲ್ಲ. ಸರ್ ಎಂ ವಿಶ್ವೇಶ್ವರಯ್ಯನವರು ಬಂದಿದ್ದು ಎಲ್ಲಿಂದ? ಕತೆ ಶುರುವಾಗೋದು ಇಲ್ಲಿಂದ. ಸರ್ ಎಂ ವಿಶ್ವೇಶ್ವರಯ್ಯನವರ ಕತೆ ಶುರುವಾಗೋದು ಈ ಪಟ್ಟಣದಿಂದ, ಅದ್ದಂಕಿ ಅನ್ನೋ ಪಟ್ಟಣದಿಂದ. ರಾಮಚಂದ್ರ ಜೋಯಿಸರು ಮತ್ತು ಈ ಅದ್ದಂಕಿಯ ರಾಜ ಭಾಳ ಕ್ಲೋಸ್ ಫ್ರೆಂಡ್ಸ್ ಆಗಿ ಹೋಗ್ತಾರೆ, ರಾಜ ಮತ್ತು ಮಂತ್ರಿ ಇಬ್ಬರು. ಒಂದಿನ ವಿಹಾರ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥ ಕಾಲದಲ್ಲಿ ಇಲ್ಲಿಂದ ಒಂದು 100-150 ಕಿಲೋಮೀಟರ್ಗಳ ದೂರದಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಅದ್ಭುತವಾದಂಥ ಈಶ್ವರನ ದೇವಸ್ಥಾನವನ್ನು ಮಂತ್ರಿ ಆದಂಥ ರಾಮಚಂದ್ರ ಜೋಯಿಸರು ನೋಡ್ತಾರೆ. ಆಮೇಲೆ ಏನಾಗುತ್ತೆ ನಡೀರಿ, ಅಲ್ಲಿಗೆ ಕರ್ಕೊಂಡೋಗಿ ನಾನು ಹೇಳ್ತೀನಿ. ಈ ಅದ್ದಂಕಿಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಐತಿಹಾಸಿಕವಾಗಿ ರೆಡ್ಡಿಗಳ ರಾಜ್ಯ ಶುರುವಾದಂಥ ಸ್ಥಳ ಅದ್ದಂಕಿ. ರೆಡ್ಡಿಗಳು ಉದಯವಾಗಿದ್ದು ಇದೇ ಅದ್ದಂಕಿಯಿಂದ. 1325ರಲ್ಲಿ ಪ್ರೋಲಯ ವೇಮ ಅನ್ನೋಂಥವನು ಈ ರೆಡ್ಡಿ ರಾಜ್ಯವನ್ನು ಇಲ್ಲಿ ಶುರು ಮಾಡ್ದ. ಆಮೇಲೆ 1355ರಲ್ಲಿ ಅದನ್ನು ಕೊಂಡವೀಡಿಗೆ ಶಿಫ್ಟ್ ಮಾಡ್ದ. ಸೊ ರೆಡ್ಡಿಗಳು ಉದಯವಾದಂಥ ನಾಡು ಈ ಅದ್ದಂಕಿ. ಇದೊಂದು ಇತಿಹಾಸದ ಪಾಯಿಂಟು, ಗೊತ್ತಾಯ್ತಾ? ಈಗ ನಡೀರಿ ನಮ್ಮ ಸರ್ ಎಂ ಬಿ ಅವ್ರ ಕಥೆಗೆ ಹೋಗೋಣ. ರಾಮಚಂದ್ರ ಜೋಯಿಸರು ನೋಡಿ ಪರವಶವಾದಂಥ ದೇವಸ್ಥಾನ ಯಾವುದು, ಅಲ್ಲಿಂದ ಮುಂದಕ್ಕೆ ಏನಾಯಿತು ಕತೆ ಅಲ್ಲೇ ಕರ್ಕೊಂಡೋಗಿ ಮುಂದುವರಿಸ್ತೀನಿ. ನಡೀರಿ, ಇಲ್ಲಿಂದ 125 ಕಿಲೋಮೀಟರ್ಗಳ ದೂರದಲ್ಲಿರುವಂಥ ಅದ್ಭುತವಾದಂಥ ಈಶ್ವರನ ದೇವಸ್ಥಾನವನ್ನು ನೋಡ್ಕೊಂಬರೋಣ ಬನ್ನಿ. ನೋಡಿ ಸ್ನೇಹಿತರೆ, ಇದೇ ರಾಮಚಂದ್ರ ಜೋಯಿಸರು ಪರವಶವಾದಂಥ ಜಾಗ, ಮುಕ್ತೀಶ್ವರನ ದೇಗುಲ. ನೋಡ್ರಿ ಎಂಥ ಚೆನ್ನಾಗಿದೆ ಈಶ್ವರನ ಹೆಸರು, ಮುಕ್ತೀಶ್ವರ. ಮುಕ್ತೀಶ್ವರನ ಕ್ಷೇತ್ರ ಎಷ್ಟು ಆನಂದಮಯವಾಗಿದೆ ನೋಡಿ. ಈ ಕ್ಷೇತ್ರದಲ್ಲಿ ಇವತ್ತು 42 ಡಿಗ್ರಿ ಬಿಸಿಲಿದೆ, 42 ಡಿಗ್ರಿ. ಇಂಥ 42 ಡಿಗ್ರಿ ಬೆಂಕಿ ಬಿಸಿಲಿನಲ್ಲಿ ನಾನು ಕೋಟು ಶರ್ಟು ಒಳಗಡೆ ಟೀ ಶರ್ಟ್ ಹಾಕ್ಕೊಂಡು ಪೇಟ ಹಾಕ್ಕೊಂಡು ನಿಂತಿದ್ದೆ. ನೋಡ್ರಿ ಎಷ್ಟು ತಣ್ಣಗಿದೆ ಕ್ಷೇತ್ರ, ಎಷ್ಟು ತಣ್ಣಗಿದೆ. ಹೊರಗಡೆ ಬೆಂಕಿ ಬಿಸಿಲು ಕಾರ್ತಾ ಇದೆ. ಈ ಮುಕ್ತೀಶ್ವರನ ಕ್ಷೇತ್ರ ಯಾಕಿಷ್ಟು ಪವರ್ಫುಲ್ಲು? ಇದು ಖುದ್ದು ಜಮದಗ್ನಿ ಮಹರ್ಷಿಗಳು ತಪಸ್ಸು ಮಾಡಿದಂಥ ಸ್ಥಳ. ಜಮದಗ್ನಿ ಮಹರ್ಷಿಗಳು ಇಲ್ಲಿ ತಪಸ್ಸು ಮಾಡ್ತಿದ್ದಂಥ ಕಾಲಕ್ಕೆ ಶಿವ ಪ್ರತ್ಯಕ್ಷನಾಗಿ, ಮಹರ್ಷಿ ಜಮದಗ್ನಿ, ನಾನಿಲ್ಲಿ ಭೂಮಿಯೊಳಗೆ ಹುದುಗಿದ್ದೇನೆ, ಆದರೆ ಸಾಮಾನ್ಯ ಜನಕ್ಕೆ ನಾನು ದರ್ಶನ ಕೊಡಬೇಕಲ್ಲ, ನಿನ್ನಂಥ ತಪಸ್ವಿಗೆ ನಾನು ಕಾಣ್ತೀನಿ, ಸಾಮಾನ್ಯರಿಗೆ ನಾನು ಕಾಣೋದಿಲ್ಲ. ಹಾಗಾಗಿ ಸಾಮಾನ್ಯರ ದರ್ಶನಕ್ಕಾಗಿ ನನ್ನ ಒಂದು ಈಶ್ವರ ಲಿಂಗವನ್ನು ನೀನು ಪ್ರತಿಷ್ಠಾಪನೆ ಮಾಡುವಂಥ ಶಿವ ಆಜ್ಞೆ ಮಾಡಿದಂಥ ಕಾಲದಲ್ಲಿ ಖುದ್ದು ಜಮದಗ್ನಿ ಮಹರ್ಷಿಗಳು ಈ ಮುಕ್ತೀಶ್ವರನನ್ನು ಸ್ಥಾಪನೆ ಮಾಡಿದರು. ಹಾಗಾಗಿಯೇ ಈ ಕ್ಷೇತ್ರ ಇಷ್ಟೊಂದು ಶಕ್ತಿವಂತನಾದಂಥ ಕ್ಷೇತ್ರ ಮುಕ್ತೀಶ್ವರನ ಕ್ಷೇತ್ರ. ಇಂಥ ಕ್ಷೇತ್ರವನ್ನು ನೋಡಿದಂಥ ರಾಮಚಂದ್ರ ಜೋಯಿಸರು ಪರವಶವಾಗ್ತಿದ್ದಾರೆ. ಅದ್ದಂಕಿ ಮಹಾರಾಜನಿಗೆ ಹೇಳ್ತಾರೆ, ಮಹಾರಾಜ ನಾನು ಇಲ್ಲೇ ಉಳ್ಕೊಂಡ್ಬಿಡ್ತೀನಿ, ದೇವರು ನನ್ನನ್ನು ಕರೀತಾ ಇದ್ದಾನೆ, ನಾನು ಇಲ್ಲಿ ಉಳ್ಕೊಂಡ್ಬಿಡ್ತೀನಿ, ಸಾಕು ನನಗೆ ನಿನ್ನ ಮಂತ್ರ ಪದವಿ ಸಾಕು, ನನಗೆ ಇಲ್ಲೇ ಉಳ್ಕೊಳ್ಳೋದಕ್ಕೆ ಅನುಮತಿ ಕೊಡು, ಒಂದಿಷ್ಟು ಜಾಗ ಕೊಡು, ಒಂದಿಷ್ಟು ಹಣ ಕೊಡು, ನಾನು ಇಲ್ಲೊಂದು ಊರನ್ನು ನಿರ್ಮಾಣ ಮಾಡಿ ನಾನು ಆ ಊರಲ್ಲಿ ಉಳ್ಕೊಂಬಿಟ್ಟು ಊರಿನ ಜನರನ್ನು ಸಾಕಿ ಸಲಹೆಗಳನ್ನು ಕೊಡುತ್ತಾ ನಾನು ನನ್ನ ಉಳಿದ ಜೀವನವನ್ನು ಕಳೀತೀನಿ ಅಂತ ನಗುತ್ತಾನೆ ಅದ್ದಂಕಿ ಮಹಾರಾಜ. ದೈವ ನಿಯಾಮಕ ರಾಮಚಂದ್ರ ಜೋಯಿಸರೇ, ಕಾಶಿಯಿಂದ ಬಂದಂಥ ಪುಣ್ಯಾತ್ಮ ನೀವು. ಅವರ ನಿಯಾಮಕದಂತೆ, ದೈವ ನಿಯಾಮಕದಂತೆ ಭಗವಂತ ಈಶ್ವರ ನಿಮ್ಮ ಬಾಯಲ್ಲಿ ಮಾತಾಡಿಸ್ತಾ ಇದ್ದಾನೆ. ನಾನು ಯಾಕಿಲ್ಲ ಅಂಥೇಳಿ ಈ ಜಾಗವನ್ನು ಕೊಡ್ತಾನೆ. 8 ದಿಕ್ಕುಗಳಲ್ಲಿ ಚಕ್ಬಂದಿಯನ್ನು ಹಾಕಿಸಿ ಅಪಾರವಾದಂಥ ಧನ ಕನಕ ಅಷ್ಟೈಶ್ವರ್ಯಗಳನ್ನು ಕೊಡಮಾಡ್ತಾನೆ, ಅಪಾರವಾದಂಥ ಭೂಮಿಯನ್ನು ಕೊಡಮಾಡ್ತಾನೆ. ಅವನಿಗೆ ನಮಸ್ಕರಿಸಿದಂಥ ರಾಮಚಂದ್ರ ಜೋಯಿಸರು ಇಲ್ಲೇ ಉಳ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ಊರನ್ನು ನಿರ್ಮಾಣ ಮಾಡ್ತಾರೆ. ಆ ಊರೇ ಮೋಕ್ಷಗುಂಡಂ. ಆ ಊರು ಮೋಕ್ಷಗುಂಡಂ. ಆ ಊರಿನ ಹೆಸರು
ಮೋಕ್ಷಗುಂಡಂ. ನಡೀರಿ, ರಾಮಚಂದ್ರ ಜೋಯಿಸರು ನಿರ್ಮಾಣ ಮಾಡಿದಂಥ ಮೋಕ್ಷಗುಂಡಮಲ್ಲಿ ಈಗೇನಿದೆ ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ರಾಮಚಂದ್ರ ಜೋಯಿಸರು ಅದ್ದಂಕಿ ಮಹಾರಾಜನಿಂದ ಉಡುಗೊರೆಯಾಗಿ ಪಡೆದಂಥ ಭೂಮಿ ಇದು. ಇದೇ ಆ ಭೂಮಿ. ಇಲ್ಲೇ ಅವರು ಮೋಕ್ಷಗುಂಡಂ ಗ್ರಾಮವನ್ನು ನಿರ್ಮಾಣ ಮಾಡಿದ್ದು. ಮೋಕ್ಷಗುಂಡಂ ಮೊದಲು ಗ್ರಾಮ ಇಲ್ಲಿತ್ತು. ಕಾಲಾನಂತರದಲ್ಲಿ ಇಲ್ಲಿಂದ ಗ್ರಾಮ ವಲಸೆ ಬಂದು ಈಗ ಹೊಸದಾಗಿ ಈಗ ನಾನು ತೋರಿಸ್ತೀನಿ, ಕರ್ಕೊಂಡೋಗಿ ತೋರಿಸ್ತೀನಿ, ಅಲ್ಲಿಗೆ ವಲಸೆ ಬಂತು. ಮೊದಲು ಗ್ರಾಮ ಇಲ್ಲಿತ್ತು. ಮೋಕ್ಷಗುಂಡಂ ಗ್ರಾಮ ರಾಮಚಂದ್ರ ಜೋಯಿಸರು 180ನೇ ಇಸ್ವಿ ಕ್ರಿಸ್ತಶಕ 2ನೇ ಶತಮಾನದಲ್ಲಿ ನಿರ್ಮಾಣಗೊಂಡಂಥ ಅತ್ಯಂತ ಪುರಾತನವಾದಂಥ ಗ್ರಾಮ ಇಲ್ಲಿತ್ತು. ಗೊತ್ತಾಯ್ತಾ? ಬನ್ನಿ, ಈಗ ಹೊಸದಾದ ಮೋಕ್ಷಗುಂಡಂ ಗ್ರಾಮವನ್ನು ನೋಡುವಂಥ ಸಮಯ. ಬನ್ನಿ. ಕ್ರಿಸ್ತಶಕ 180ನೇ ಇಸ್ವಿಯಲ್ಲಿ ರಾಮಚಂದ್ರ ಜೋಯಿಸರು ಸ್ಥಾಪನೆ ಮಾಡಿದಂಥ ಮೋಕ್ಷಗುಂಡಂ ಗ್ರಾಮ ಇಲ್ಲಿಗೆ ಸ್ಥಳಾಂತರಗೊಂಡಿತ್ತು. ಕಾಲಾನಂತರದಲ್ಲಿ ಇಲ್ಲಿಗೆ ಸ್ಥಳಾಂತರಗೊಂಡಿತ್ತು, ಇಲ್ಲಿಗೆ ಬಂತು. ಇದು ನೀವು ನೋಡ್ತಾ ಇರೋದು ಹೊಸ ಮೋಕ್ಷಗುಂಡಂ ಗ್ರಾಮ, ಪ್ರಕಾಶಂ ಜಿಲ್ಲೆ, ಆಂಧ್ರ ಪ್ರದೇಶ ರಾಜ್ಯ. ಸೀಮಾಂಧ್ರ ಆಂಧ್ರ ಪ್ರದೇಶ ರಾಜ್ಯ, ಪ್ರಕಾಶಂ ಜಿಲ್ಲೆ, ಮೋಕ್ಷಗುಂಡಂ ಗ್ರಾಮ. ಇಲ್ಲಿ ಇವತ್ತು ನಾನು ನಿಂತಿದ್ದೀನಿ. ಅರ್ಥ ಆಯ್ತಾ? ಈಗ ಇಲ್ಲಿ ಅಸಲಿ ಕತೆ ಶುರು ಆಗೋದು ಈ ಮೋಕ್ಷಗುಂಡಂ ಗ್ರಾಮದಲ್ಲಿ. ಇಲ್ಲಿನ ಒಬ್ಬ ಬ್ರಾಹ್ಮಣ ದಂಪತಿಗಳಿಗೆ ಲಕ್ಷ್ಮೀಪತಿ ಭಟ್ಟ ಅನ್ನೋ ಅಂಥ ಒಬ್ಬ ಹುಡುಗ ಜನಿಸ್ತಾನೆ. ಅತ್ಯಂತ ವಿದ್ಯೆಯ ದಾಹದಿಂದ ಲಕ್ಷ್ಮೀಪತಿ ಭಟ್ಟ ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋಗಿ ಅಪಾರವಾದಂಥ ಜ್ಞಾನವನ್ನು ಸಂಪಾದನೆ ಮಾಡಿದಂಥ ಲಕ್ಷ್ಮೀಪತಿ ಭಟ್ರು ವಾಪಸ್ ಮೋಕ್ಷಗುಂಡಂ ಗ್ರಾಮಕ್ಕೆ ಬರದಲೇ ಸೀದಾ ದಕ್ಷಿಣ ದೇಶಕ್ಕೆ ಪ್ರಯಾಣ ಬೆಳೆಸ್ತಾರೆ. ದಕ್ಷಿಣ ದೇಶ ಯಾವುದು? ನಮ್ಮ ಕನ್ನಡ ನಾಡು. ಬರ್ತಾ ಇದ್ದಂಥ ಕಾಲದಲ್ಲಿ ಅವತಿ ಪಾಳೆಗಾರಿಕೆಯನ್ನು ಆಳ್ತಿದ್ದಂಥ ದೊಡ್ಡ ಬೈರೇಗೌಡರು, ಅವತಿ ಪಾಳೆಪಟ್ಟನ್ನು ಆಳ್ತಿದ್ದಂಥ ದೊಡ್ಡ ಬೈರೇಗೌಡರು ಈ ಲಕ್ಷ್ಮೀಪತಿ ಭಟ್ಟರನ್ನ ಕಂಡು ಇವರ ಜ್ಞಾನಕ್ಕೆ ಮರುಳಾಗಿ ತಮ್ಮ ಆಸ್ಥಾನದಲ್ಲಿ ಮಂತ್ರಿಯನ್ನಾಗಿ ನೇಮಕ ಮಾಡ್ತಿದ್ದಾರೆ. ಲಕ್ಷ್ಮೀಪತಿ ಭಟ್ರನ್ನ ಅವತಿಯ ದೊಡ್ಡ ಬೈರೇಗೌಡರು ತಮ್ಮ ಆಸ್ಥಾನದಲ್ಲಿ ಮಂತ್ರಿಯನ್ನಾಗಿ ಮಾಡ್ಕೊಳ್ತಾರೆ. ಅವರು ಮಂತ್ರಿಯನ್ನಾಗಿ ಮಾಡಿಕೊಂಡು ಅವರ ಬುದ್ಧಿಶಕ್ತಿಗೆ, ಅವರ ಚಾತುರ್ಯಕ್ಕೆ, ಅವರ ವಿದ್ಯೆಗೆ ಬೆರಗಾದಂಥ ದೊಡ್ಡ ಬೈರೇಗೌಡರು ಲಕ್ಷ್ಮೀಪತಿ ಭಟ್ಟರಿಗೆ 2 ಗ್ರಾಮವನ್ನು ಉಡುಗೊರೆಯಾಗಿ ಕೊಡ್ತಾರೆ. ಅದು ಒಂದು ಬಂಡೇಹಳ್ಳಿ, ಇನ್ನೊಂದು ಮುದ್ದೇನಹಳ್ಳಿ. ಒಂದು ಬಂಡೇಹಳ್ಳಿ, ಇನ್ನೊಂದು ಮುದ್ದೇನಹಳ್ಳಿ. ಇಂಥ ಮಹಾನ್ ಪಂಡಿತ ಲಕ್ಷ್ಮೀಪತಿ ಭಟ್ರಿಗೆ ಮಕ್ಕಳಾಗುತ್ತೆ. 3 ಮಕ್ಕಳಲ್ಲಿ ಒಬ್ಬರ ಹೆಸರು ತಿಪ್ಪಾಶಾಸ್ತ್ರಿಗಳು. ತಿಪ್ಪಾಶಾಸ್ತ್ರಿಗಳ ಮಕ್ಕಳ ಹೆಸರು ತಿಮ್ಮಪ್ಪ ಶಾಸ್ತ್ರಿಗಳು. ಆ ತಿಮ್ಮಪ್ಪ ಶಾಸ್ತ್ರಿಗಳ ಮಕ್ಕಳ ಹೆಸರು ಎಗೈನ್ ತಿಪ್ಪಾಶಾಸ್ತ್ರಿಗಳು. ಆ ತಿಪ್ಪಾಶಾಸ್ತ್ರಿಗಳಿಗೆ ಅನೇಕ ಮಕ್ಕಳಲ್ಲಿ ಒಬ್ಬರು ಶ್ರೀನಿವಾಸ ಶಾಸ್ತ್ರಿಗಳು. ಆ ಶ್ರೀನಿವಾಸ ಶಾಸ್ತ್ರಿಗಳಿಗೆ 5 ಜನ ಗಂಡು ಮಕ್ಕಳಾಗ್ತಾರೆ. ಆ 5 ಜನ ಗಂಡು ಮಕ್ಕಳಲ್ಲಿ 3ನೇವರು ಭಾರತ ರತ್ನ, ನಮ್ಮ ಹೆಮ್ಮೆಯ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಶ್ರೀನಿವಾಸ ಶಾಸ್ತ್ರಿಗಳ 3ನೇ. ಸರ್ ಎಂ ವಿ ಅವರಿಗೆ ಆ ಹೆಸರು ಬರೋದಕ್ಕೆ ಕಾರಣ ಏನು? ಅದಕ್ಕೂ ಒಂದು ಕುತೂಹಲಕರವಾದಂಥ ಕಥೆ ಇದೆ. ಶ್ರೀನಿವಾಸ ಶಾಸ್ತ್ರಿಗಳು 2ನೇ ಮಗ ಹುಟ್ಟ ಆದಮೇಲೆ ಕೆಲ ದಿನ ಆದಮೇಲೆ ಕಾಶಿ ಯಾತ್ರೆಗೆ ಹೋಗಿರ್ತಾರೆ. ಕಾಶಿ ಯಾತ್ರೆಗೆ ಹೋಗಿ ಬಂದ ಮೇಲೆ 3ನೇ ಗಂಡು ಮಗುವಿನ ಜನನ ಆಗುತ್ತೆ. ಕಾಶಿ ವಿಶ್ವೇಶ್ವರನ ನೆನಪಿನಲ್ಲಿ ಅತ್ಯಂತ ಭಕ್ತಿಭಾವದಿಂದ ಶ್ರೀನಿವಾಸ ಶಾಸ್ತ್ರಿಗಳು ತಮಗೆ ಹುಟ್ಟಿದಂಥ 3ನೇ ಮಗನಿಗೆ ವಿಶ್ವೇಶ್ವರಯ್ಯ ಅಂತ ಹೆಸರು. ಸರ್ ಎಂ ವಿ ಅವರ ವಂಶವೃಕ್ಷ ಹುಡುಕೊಂಡು ನಾನು ಇಲ್ಲಿವರೆಗೆ ಬಂದಿದ್ದೀನಿ. ಆಂಧ್ರ ಪ್ರದೇಶದ ಪ್ರಕಾಶಂ ಜಿಲ್ಲೆ ಮೋಕ್ಷಗುಂಡಂವರೆಗೂ ಬಂದು ನಿಮಗೆ ಈ ಊರನ್ನು ತೋರಿಸಿದ್ದೀನಿ. ಸರ್ ಎಂ ವಿ ಅವರು ಹುಟ್ಟಿದ್ದು ನಮ್ಮ ಕನ್ನಡ ನಾಡಿನಲ್ಲೇ, ಅಪ್ಪಟ ಕನ್ನಡಿಗ. ಆದರೂ ಅವರ ಪೂರ್ವ ಸೂರಿಗಳು ಬಂದಂಥ ಗ್ರಾಮ ಮೋಕ್ಷಗುಂಡಂ. ಯಾಕಿದು ಮೋಕ್ಷಗುಂಡಂ ಅಂತ ಕರೀತಾರೆ? ಯಾಕಪ್ಪ ಅಂದರೆ ಮುಕ್ತೀಶ್ವರನ ದೇವಸ್ಥಾನದ ಬಳಿ 5 ಕುಂಡಗಳಿವೆ, ಪುಷ್ಕರಿಣಿಗಳಿವೆ, ನೀರಿನ ಬುಗ್ಗೆಗಳಿವೆ. ಅಲ್ಲಿ ಸ್ನಾನ ಮಾಡಿದ್ರೆ ಮೋಕ್ಷ ಪ್ರಾಪ್ತಿ ಅಂತ ಜನಜನಿತ. ಅದನ್ನು ಕುಂಡಗಳು ಅಂತ ಕರಿತೀವಲ್ಲ, ಅದು ಮೋಕ್ಷ ಕುಂಡಗಳಾದವು. ಅದು ನಮ್ಮ ಬಾಯಲ್ಲೀಗ ಮೋಕ್ಷಗುಂಡಂ ಆಗಿದೆ. ಅರ್ಥ ಆಯ್ತೇನ್ರಿ? ಇಂಥ ಮೋಕ್ಷಗುಂಡಂ, ಇಂಥ ಆಂಧ್ರ ಪ್ರದೇಶದ ಪ್ರಕಾಶಂ ಜಿಲ್ಲೆಯ ಮೋಕ್ಷಗುಂಡಂ ನಲ್ಲಿ ಹುಟ್ಟಿದಂಥ ವಿಶ್ವೇಶ್ವರಯ್ಯನವರ ಪೂರ್ವ ಸೂರಿಗಳು. ಅದನ್ನು ಮರೆಯಲಾರದಂಥ ಸರ್ ಎಂ ವಿ ಅವರು ತಮ್ಮ ಹೆಸರಿಗೆ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅಂತ ನಾಮಾಂಕಿತವನ್ನಾಗಿ ಮಾಡಿಕೊಂಡು ಮೋಕ್ಷಗುಂಡಂ ಗ್ರಾಮಕ್ಕೆ ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತವಾದಂಥ ಕೀರ್ತಿಯನ್ನು ಸಂಪಾದನೆ ಮಾಡಿಕೊಡ್ತಾರೆ. ನೋಡ್ರಿ, ಬರೀ ಕೀರ್ತಿಯನ್ನಷ್ಟೇ ಸಂಪಾದನೆ ಮಾಡಿಕೊಟ್ರೆ, ಬರೀ ಹೆಸರನ್ನಷ್ಟೇ ಸಂಪಾದನೆ ಮಾಡಿಕೊಟ್ರೆ ಇಲ್ಲ. ವಿಶ್ವೇಶ್ವರಯ್ಯನವರ ಮೊದಲ ಕೆಲಸ ಇದೇ ಹೈದರಾಬಾದ್ ಪ್ರಾಂತ್ಯದಲ್ಲಿ
ಬ್ರಿಟಿಷರ ಕೈ ಕೆಳಗಡೆ ಅವರು ಕೆಲಸ ಶುರು ಮಾಡಿ ಹೈದರಾಬಾದು ಪ್ರಾಂತ್ಯಕ್ಕೆ ಪ್ರವಾಹದಿಂದ ಉಂಟಾಗುತ್ತಿದ್ದ ಮೂಸಿ ನದಿಯ ಪ್ರವಾಹದಿಂದ ತತ್ತರಿಸಿ ಹೋಗಿದ್ದ ಹೈದರಾಬಾದಿನ ಜನಕ್ಕೆ ಹಿದಾಯತ್ ಸಾಗರ, ಒಸ್ಮಾನ್ ಸಾಗರ ಅಂತ ಎರಡು ಭವ್ಯವಾದಂಥ ಸರೋವರಗಳನ್ನು ಕಟ್ಟಿ ಹೈದರಾಬಾದಿನ ನೀರಿನ ಪ್ರವಾಹದ ಚಿಂತೆಯನ್ನು ಶಾಶ್ವತವಾಗಿ ದೂರ ಮಾಡಿದಂಥ ಕೀರ್ತಿ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವ್ರಿಗೆ ಸಲ್ಲುತ್ತೆ. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಹೈದರಾಬಾದಿಗೆ ನೀರಿನ ಬವಣೆಯನ್ನು ನೀಗಿಸಿ ಶಾಶ್ವತವಾದ ಪರಿಹಾರವನ್ನು ಕಲ್ಪಿಸಿ ತನ್ನ ಪೂರ್ವ ಸೂರಿಗಳು ಹುಟ್ಟಿದ ಮಣ್ಣಿನ ನೆಲಕ್ಕೆ ಋಣಸಂದಾಯ ಮಾಡಿದಂಥ ಪ್ರಾತಸ್ಮರಣೀಯ ಸರ್ ಎಂ ವಿಶ್ವೇಶ್ವರಯ್ಯ. ನೋಡ್ರಿ, ಸರ್ ಎಂ ವಿಶ್ವೇಶ್ವರಯ್ಯನವರು ನಮಗೆ ದಕ್ಕಿದ್ದು ಹೀಗೆ ಆಯಿತಾ. ಸರ್ ಎಂ ವಿಶ್ವೇಶ್ವರಯ್ಯನವರು ಹೈದರಾಬಾದ್ನಲ್ಲಿ ಬ್ರಿಟಿಷರ ಕೈ ಕೆಳಗಡೆ ಕೆಲಸಕ್ಕೆ ಸೇರ್ಕೋತಾರಲ್ಲ, ಆಗ ಭಾರತದಲ್ಲಿ ಒಂದು ಕಾನೂನಿರುತ್ತೆ, ಚೀಫ್ ಇಂಜಿನಿಯರ್ಸು ಬ್ರಿಟಿಷರು ಮಾತ್ರ ಆಗಬೇಕು, ಭಾರತೀಯರು ಆಗೋ ಹಾಗಿಲ್ಲ ಅಂತ. ಇದು ವಿಶ್ವೇಶ್ವರಯ್ಯನವ್ರನ್ನ ಕೆರಳಿಸುತ್ತೆ. ಎಂಥ ಕೆಲಸ ಮಾಡಿರ್ತಾರೆ. ಆಗಾಗಲೇ ಮೂಸಿ ನದಿಯ ಪ್ರವಾಹವನ್ನು ತಡೆಗಟ್ಟಿ ಎರಡು ಬೃಹತ್ತಾದಂಥ ಸರೋವರಗಳನ್ನು ನಿರ್ಮಾಣ ಮಾಡಿ ಹೈದರಾಬಾದಿಗೆ ಕಾಡುತ್ತಿದ್ದಂಥ ನೆರೆಯನ್ನು, ನೀರಿನ ಪೀಡಿತವನ್ನು ನಿಲ್ಲಿಸಿದಂಥ ಪುಣ್ಯಾತ್ಮ ಸರ್ ಎಂ ವಿ ಅವರಿಗೆ ಚೀಫ್ ಇಂಜಿನಿಯರ್ ಆಗೋ ಎಲ್ಲ ಅರ್ಹತೆಗಳಿದ್ದರು. ಅವರು ಬ್ರಿಟಿಷರಲ್ಲ ಅನ್ನೋ ಒಂದೇ ಕಾರಣಕ್ಕೆ ಬ್ರಿಟಿಷರು ಅವರಿಗೆ ಚೀಫ್ ಇಂಜಿನಿಯರ್ ಗಿರಿಯನ್ನು ನಿರಾಕರಿಸ್ಬಿಡ್ತಾರೆ. ಹುಲಿಗೆ ತನ್ನ ಕಾಡೇನು ಪರರ ಕಾಡೇನು ಅಂತ ಒಂದು ಗಾದೆ ಇದೆ. ಸರ್ ಎಂ ವಿ ಅವರು ಹುಲಿ, ಹೋಗಲೇ ನೀನಿಲ್ದರೆ ಇನ್ನೊಂದು ಕೆಲಸ ಅಂಥೇಳಿ ರಾಜೀನಾಮೆ ಬಿಸಾಕಿ ಅವರು ಯುರೋಪ್ ಟೂರ್ಗೆ ಹೋಗ್ತಾರೆ. ಆ ಕಡೆ ಅವರು ಯುರೋಪ್ ಟೂರ್ಗೆ ಹೋಗ್ತಾರೆ. ಈ ಕಡೆ ಮೈಸೂರು ಸಂಸ್ಥಾನದಲ್ಲಿ 1909ನೇ ಇಸ್ವಿಯಲ್ಲಿ ದೈವಾಂಶ ಸಂಭೂತ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಭೂತಪೂರ್ವವಾದಂಥ ಕನ್ನಂಬಾಡಿ ಕಟ್ಟೆ ಕಟ್ಟೋದಕ್ಕೆ ಶುರು ಮಾಡಿರ್ತಾರೆ. ಬ್ರಿಟಿಷ್ ಚೀಫ್ ಇಂಜಿನಿಯರ್ಗಳಾದಂಥ ಕ್ಯಾಪ್ಟನ್ ಮೆಕ್ಕೆಚಿನ್ಸನ್, ಕ್ಯಾಪ್ಟನ್ ಡಾರ್ವೆಸ್ ಬಂದು ಕನ್ನಂಬಾಡಿ ಕಟ್ಟೆಯನ್ನು ನಿರ್ಮಾಣ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಕ್ಯಾಪ್ಟನ್ ಡಾಸ್ ಕಾವೇರಿ ನದಿಗೆ ಸಿಕ್ಕಿ ಕೊಚ್ಕೊಂಡು ಹೊರಟೋಗ್ತಾನೆ. ಮೆಕ್ಕೆಚಿನ್ಸು ನಿವೃತ್ತರಾಗೋಗ್ತಾರೆ. ಕೆಲಸ ನಿಂತೋಗಿರುತ್ತೆ. ನಾಲ್ವಡಿ ಪ್ರಭುಗಳಿಗೆ ಚಿಂತೆ ಆಗಿರುತ್ತೆ, ಏನಪ್ಪ ಮಾಡೋದು ಅಂತ. ಆಗ ಮತ್ತೊಬ್ಬ ಪ್ರಾತಸ್ಮರಣೀಯ ದಿವಾನ್ ಆನಂದರಾಯರು. ಯಾವ ಆನಂದರಾಯರು? ನಮ್ಮ ಆನಂದರಾವ್ ಸರ್ಕಲ್ಲಿನ ಆನಂದರಾಯರು. ನಾಲ್ವಡಿ ಪ್ರಭುಗಳು ಹೇಳ್ತಾರೆ, ನಮ್ಮ ಕನ್ನಡದ ಒಬ್ಬ ಇಂಜಿನಿಯರ್ ಇದ್ದಾರೆ, ಸದ್ಯಕ್ಕೆ ಯುರೋಪ್ ಪ್ರವಾಸದಲ್ಲಿದ್ದಾರೆ, ಅವರನ್ನು ಕರೆಸಿ ಅಂತಾರೆ. ವಿಶ್ವೇಶ್ವರಯ್ಯನವ್ರಿಗೆ ಪತ್ರ ಹೋಗುತ್ತೆ. ಸರ್ ಎಂ ವಿ ಅವರು ಆ ಕಡೆಯಿಂದ ಉತ್ತರ ಬರೀತಾರೆ, ನಾನು ಯಾರ ಕೈ ಕೆಳಗಡೆಯೂ ಕೆಲಸ ಮಾಡಲಾರೆ. ಮಹಾರಾಜರು ಉತ್ತರ ಬರೀತಾರೆ, ನೀವು ಯಾರ ಕೈ ಕೆಳಗೆಯೂ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮನ್ನು ಚೀಫ್ ಇಂಜಿನಿಯರ್ ಆಗಿ ನಾವು ನೇಮಕ ಮಾಡ್ತೀವಿ, ಬನ್ನಿ. ಆಹ್ವಾನವನ್ನು ಒಪ್ಪಿಕೊಂಡಂಥ ಸರ್ ಎಂ ವಿ ಮೈಸೂರು ಸಂಸ್ಥಾನಕ್ಕೆ ಬರ್ತಾರೆ. ಭಾರತದ ಮೊದಲ ಭಾರತೀಯ ಚೀಫ್ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ. ಭಾರತದ ಮೊದಲ ಭಾರತೀಯ ಚೀಫ್ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ಚೀಫ್ ಇಂಜಿನಿಯರ್ ಪಟ್ಟಕ್ಕೆ ಏರಿಸಿ ಆ ಪಟ್ಟಕ್ಕೆ ಒಂದು ಗೌರವ ತಂದುಕೊಟ್ಟಂಥವರು ದೈವಾಂಶ ಸಂಭೂತ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಎಂತೆಂಥ ಪ್ರಾತಸ್ಮರಣೀಯರು ಈ ನಾಡನ್ನು ಕಟ್ಟಿದ್ದಾರೆ ನೋಡ್ರಿ, ಅಲ್ವೇನ್ರಿ? ಸ್ನೇಹಿತರೆ, ಮೋಕ್ಷಗುಂಡಂ ಗ್ರಾಮದಲ್ಲಿರ್ತಕ್ಕಂಥ ಮುಖ್ಯ ರಸ್ತೆಯಲ್ಲಿ, ಇದು ನ್ಯಾಷನಲ್ ಹೈವೇ ಪಕ್ಕಕ್ಕೆ ಹನುಮಂತ ದೇವಸ್ಥಾನದ ಗುಡಿಯ ಮುಂದೆ ಸರ್ ಎಂ ವಿ ಅವರ ಪ್ರತಿಮೆಯನ್ನು 2010ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನಾರಾಯಣ ರೆಡ್ಡಿ ಅಂತ ಕಾಂಟ್ರಾಕ್ಟ್ರು ನಮ್ಮ ನಂಜನಗೂಡಲ್ಲಿ ಮೈಸೂರು ನಂಜನಗೂಡಲ್ಲಿ ಕಾಂಟ್ರಾಕ್ಟರ್ ಆಗಿದ್ದಂಥ ನಾರಾಯಣ ರೆಡ್ಡಿಯವರು ಆಸ್ಥೆ ವಹಿಸಿ ಸರ್ ಎಂ ವಿ ಅವರ ಪ್ರತಿಮೆಯನ್ನು ಮೋಕ್ಷಗುಂಡಂನಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನೀವು ಪ್ರಕಾಶಂ ಜಿಲ್ಲೆ ಕಡೆಗೆ ಬಂದಾಗ ಮರಿದೆ ಮೋಕ್ಷಗುಂಡಂಗೆ ಬನ್ನಿ. ಸರ್ ಎಂ ವಿ ಅವರು ಓಡಾಡಿದ ನೆನಪನ್ನು ನಿಮ್ಮದಾಗಿಸ್ಕೊಳ್ಳಿ, ನಿಮ್ಮ ಜೀವನವನ್ನು ಧನ್ಯವಾಗಿಸ್ಕೊಳ್ಳಿ. ಎಂತೆಂಥ ಪ್ರಾತಸ್ಮರಣೀಯರು ಈ ನಾಡನ್ನು ಕಟ್ಟಿದ್ರು. ಬರೀ ಮೈಸೂರನ್ನಲ್ಲ, ಇಡೀ ಭಾರತವನ್ನು, ಇಂದಿನ ಪಾಕಿಸ್ತಾನವನ್ನು ಸೇರಿ ಅಲ್ಲಿಯೂ ಹೋಗಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡಿದಂಥ ಪ್ರಾತಸ್ಮರಣೀಯ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ. ಅವ್ರನ್ನ ಹೊಗಳಕ್ಕೆ ಒಂದು 100 ಎಪಿಸೋಡ್ ಆದರೂ ಬೇಕು. ಅಂಥದ್ರಲ್ಲಿ ಇವತ್ತು ನಾನು ಮೋಕ್ಷಗುಂಡಂಗೆ ಬಂದು ಸರ್ ಎಂ ವಿ ಅವರ 1 ಗ್ರಾಮ್ ಋಣವನ್ನು ನಾನು ತೀರಿಸಿದ್ದೀನಿ. ಒಬ್ಬ ಗಾರೆ ಕೆಲಸದವನಾಗಿ ನಿಮಗೂ ಕರ್ಕೊಂಡು ತೋರಿಸಿದ್ದೀನಿ ನೋಡ್ರಿ. ಒಬ್ಬ ಗಾರೆ ಕೆಲಸದವನಿಗೆ ಇದಕ್ಕಿಂತ ಖುಷಿ ಕೊಡುವಂಥ ವಿಚಾರ ಏನಿದೆ? ಸರ್ ಎಂ ವಿ ಅವರನ್ನು, ನಮ್ಮೆಲ್ಲರ ಹೃದಯದಲ್ಲಿರ್ತಕ್ಕಂಥ ರೋಲ್ ಮಾಡಲ್ ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ, ಅವರ ಪೂರ್ವ ಸೂರಿಗಳು ಹುಟ್ಟಿದಂಥ ಜಾಗವನ್ನು, ಅವರಿಗೆ ಹೆಸರು ತಂದುಕೊಟ್ಟಂಥ ಮೋಕ್ಷಗುಂಡಂ ಗ್ರಾಮವನ್ನು ನಾನು ತೋರಿಸಿದ್ದೀನಿ. ನಿಮಗೆ ತೋರಿಸಿ ನಾನು ಧನ್ಯತೆಯನ್ನು ಅನುಭವಿಸ್ತಾ ಇದ್ದೀನಿ. ಪ್ರಕಾಶಂ ಜಿಲ್ಲೆ ಕಡೆ ಬಂದಾಗ ಮೋಕ್ಷಗುಂಡಂ ಬರೋದನ್ನು ಮರಿಬೇಡಿ. ನಿಮ್ಮನ್ನೂ ನೀವು ಧನ್ಯರಾಗಿಸಿಕೊಳ್ಳುವುದನ್ನು ಮರೆಯಬೇಡಿ ನೋಡ್ರಿ. ಎಲ್ಲಿವರೆಗೆ ಹೊಡ್ಕೊಂಬಂದಿದ್ದೀನಿ. ಈಗ ನೀವು ನನ್ನ ಭೇಷ್ ಅನ್ಬೇಕು ಅಲ್ವಾ? ಕ್ಯಾಪ್ಟನ್ ಡಾಸ್ ತೋರಿಸಿದ್ದೀನಿ, ಅರವೀಡು ಪ್ರಾಂತ್ಯ ತೋರಿಸಿದ್ದೀನಿ, ಸರ್ ಎಂ ವಿ ಅವರ ಪೂರ್ವ ಸೂರಿಗಳ ಊರು ಮೋಕ್ಷಗುಂಡಂ ತೋರಿಸಿದ್ದೀನಿ. ಹೆಂಗೆ? ಇದು ಸಂಶೋಧನೆ ಅಂದರೆ, ಇದು ಹುಚ್ಚುತನ ಅಂದರೆ, ಇದು ಇತಿಹಾಸ ಅಂದರೆ. ಅರ್ಥ ಆಯ್ತಾ? ಇನ್ನೂ ಬೇಕಾದಷ್ಟು ವಿಚಾರ ಇದೆ. ನೀವು ನನಗೆ ಪರ್ಸನಲ್ಲಾಗಿ ಸಿಕ್ಕಿ ಒಂದು ಡಬಲ್ ದೋಸೆ ಕೊಡಿಸಿದ ಮೇಲೆ ಆ ವಿಚಾರಗಳನ್ನು ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು.
ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ